ನೋಡು, ಇವತ್ತು ನೀವು ಅವ್ರಿಗೆ ಒಳ್ಳೇದು ಮಾಡಿ ಇವತ್ತು ಅವರಿಂದಲೇ ನಾವು ನೋವು ಅನುಭವಿಸ್ಬೇಕಾಗೈತಿ. ಅಲ್ಲ ನೋಡು, ಅವ್ರು ಎಂಥ ಜನ ನಮ್ಮ ಅಕ್ಕ ಇಬ್ಬರಳ್ಳನ್ನ ಅರೆಸ್ಟ್ ಮಾಡಿಸ್ಯಾದಾರಲ್ಲ, ಅವ್ರಿಗೆ ಇನ್ನು ಎಷ್ಟು ಇರಬೇಡ. ಹಾಂ, ಅವ್ರಿಗೆ ನೀವು ಒಳ್ಳೇದು ಮಾಡಿರೋದೇ ಬಂದಿರೋದು ನಿಮಗೆ ಬುದ್ಧಿ ಇಲ್ಲ ತಗ. ಫಸ್ಟ್ ಅವ್ರಿಗೆ ಬಿಸಾಕಿ, ನಮ್ಮ ಅಪ್ಪೇ ಮಾಡಿರೋ ಬದುಕು ಅವ್ರಿಗೆ ಬಿಸಾಕಿ, ಆಮೇಲೆ ನಿನ್ನ ಹೊಲಕ್ಕೆ ನೀನು ಇವತ್ತು ತಾಟ ಕಟ್ಕೊಂಡಿದ್ರೆ ನಾವು ರಾಜರಾಗ್ಬೋದಾಗಿತ್ತು. ಹೋಗು, ಬರೀ ಇಂಥದ್ದು ಮಾಡೋದೇ ನೀನು. ಅಲ್ಲ ನೋಡು ಹೆಂಗಿದ್ದಾರ. ಹಾಂ, ಏನು ಆಗೋದಾಗೈತೆ ಹಿಂಗೆ ಮಾಡಿದ್ದೀರ ಅಂತ ಹೇಳಿ ಬಂದು ಒಂದು ಮಾತು ಕೇಳಿದ್ದೆಲ್ಲಿ ಅವರು ಕೇಳಿ ಅದೇನು ಬಗೆಹರಿಸ್ಕೆ ಮಾತ್ರ ಕಂಪ್ಲೇಂಟ್ ಮಾಡಿ ಅರೆಸ್ಟ್ ಮಾಡಿಸಿದ್ದಾರೆ ಇಬ್ಬರಣ್ಣನು. ಅಲ್ಲ ಹೆಣ್ಣು ಹುಡುಗರಲ್ಲ, ಮನೆ ಹೆಣ್ಣು ಹುಡುಗರು ಹಿಂಗೆ ಹೆಂಗೆ ಮಾಡೋಣ ಅಂಬೋದು. ಅವಳೆ ದೀಪಿ ಅವಳಿಗೆ ಐತೆ ಅನ್ಬೇಡ, ಅಷ್ಟಿಷ್ಟಿಲ್ಲ. ಹೋಗಿ ಕೇಳ್ರಿ, ಕೆಂಚಮ್ಗೆ ಹೇಳು. ಅವಳಿಗೆ ಹೇಳಿ ಕೇಸ್ ವಾಪಸ್ ತಗೊಳ್ರಿ ಅಂತ ಹೇಳಿ ಮಾತಾಡ್ರಿ. ಕಣಪ್ಪ, ಹೋಗಿ ಕೇಳಿ ಈಗಳಮ್ಮ, ಅಡಿಕೆ ದುಡ್ಡು ನಿಂದು ಹೊಟ್ಟಾಗೈತೆ ಅಷ್ಟು ವಾಪಸ್ ಕೊಡ್ತೀವಿ. ಈಗ ಸುಮ್ಮನೆ ಹೆಣ್ಣು ಹುಡುಗರನ್ನ ನೀನು ಹಿಂಗೆ ಮಾಡಬೇಡ, ಸುಮ್ಮನೆ ಯಾತಕ್ಕೆ ಕೇಸ್ ವಾಪಸ್ ತಕ ಅಂತೇಳಿ ಮಾತಾಡೋಣ. ಎಲ್ಲ ನೋಡು ಎಂತವೆ ಮಾಡೋದು. ಇವರು ಸುಮ್ಮನಿರ್ದಲ್ದಲೇನೆ ಹೆಂಗದು ಹೆಂಗೆ ಮಾತಾಡಿರುವ ಅಂತೀಯ. ಹೆಂಗಾಯ್ತು ಅಂತೇಳಿ ನಾನು ಹೇಳ್ತೀನಿ ಕಣ್ಮಮ್ಮ. ಇಲ್ಲೋಡಿಲಿ, ಅವತ್ತು ನಾವು ಇವ್ರ ಅಂಗಡಿತಾಗ ಮಾತಾಡ್ತಿದ್ವಿ ನಾವೆಲ್ಲರೂ. ಅವಾಗ ಎಲ್ಲಿ ಬಂದ್ಲ ಏನೋ ಅಲ್ಲಿ ಪೆಟ್ಟಿಗೆ ಸೇಂದಾಗ ನಿಂತ್ಕೊಂಡು ಕೇಳಿಸ್ಕೊಬಿಟ್ಟವಳೆ. ಸವಿತಾಕ ಇರಲಿಲ್ಲ, ಸ್ನಾನ ಮಾಡಕ್ಕೆ ಹೋಗಿತ್ತು ಅವಕ್ಕಯ್ಯ. ನಾವೆಲ್ಲ ಮಾತಾಡ್ತಿದ್ವಿ. ಅವಾಗ ಅವರು ಹೇಳ್ತಿದ್ರು ಆ ವಿಷಯನ. ಅವರೇ ಎತ್ಕೊಂಡ್ರಿ ಹಿಂಗೆ ಮಾಡಿ ಕಣ್ ಪದ್ಮ ಅಂತ. ಎಲ್ಲಿ ಬಂದು ಕೇಳಿಸ್ಕೊಂಡ್ಲೇನೋ ದರಿದ್ರದವಳು. ಥೂ ನೋಡಮ್ಮ, ಏನು ಮಾಡೋಣ ಹಿಂಗಾದ್ರೆ. ಅದಕ್ಕೆ ನೀನು ಒಂದು ಮಾತು ಹೇಳಮ್ಮ. ನೀನು ಹೇಳಿರಿ ನನ್ನ ಕೇಳ್ತಾರೇನ? ನಾನು ಹೇಳಿರಿ ಎಲ್ಲಿ ಕೇಳ್ತಾಳೆ ಬಿಡ್ಮಮ್ಮ. ನನ್ನ ಮೇಲೆ ಇವಾಗ ಸಿಟ್ಟು ಬಂದೈತೆ, ಚೆನ್ನಾಗಿರ್ತೀನಿ ಅಂತ ಹೇಳಿ ಇವಾಗ ಅವ್ರ ಮಾತು ಕೇಳ್ತಾಳೆ, ಹೆಣ್ಣು ಹುಡುಗರನ್ನೆಲ್ಲ ಕರ್ದು ಕಳಿಸ್ತಾಳೆ ಅಂತೇಳಿ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡವಳೆ. ನೀವೇ ಹೋಗಿ ಕೇಳ್ರಿ ಒಂದು ಮಾತಾ, ಕೇಸ್ ವಾಪಸ್ ತಗೊಳ್ರಿ, ಆಗೋದಾಯ್ತು ಹೋಗೋದಾಯ್ತು. ಈಗ ಈಗ ದೊಡ್ಡವ್ರನ್ನ ಯಾರನ್ನ ಊರಾಗೆ ಕರ್ಕೊಂಡು ಹೋಗ್ರಿ, ಗೌಡ್ರನ್ನ ಯಾರನ್ನ ಕರ್ಕೊಂಡು ಹೋಗಿ ಅದೇನು ತೀರ್ಮಾನ ಮಾಡೋಣ, ಮಾತಾಡೋಣ ಬರ್ರಿ ಅಂತ ಹೇಳಿ ಕೇಸ್ ವಾಪಸ್ ತಗೋಣ ಅಂತ ಹೇಳ್ರಿ. ನೀವೇ ಹೋಗಿ ಕೇಳ್ರಿ. ಹಂಗೂ ಏನಾರ ನಿಮ್ಮ ಮಾತಿ ಬೆಲೆ ಕೊಡಲಿಲ್ಲ ಅಂದರೆ ಊರಾಗ ನನ್ನ ದೊಡ್ಡವ್ರನ್ನ ಖಾಲಿ ಹಾಕಿ ಏನು ಮಾಡಬೇಕು ಏನು ನೀವು ಹೆಂಗೆ ಮಾಡಿದ್ದೀರಾ ಅಂತ ಅನ್ರಿ. ಈಗ ಸುಮ್ಮನೆ ಬೇಲ್ ತರಬೇಕಂದ್ರೆ ಸುಮ್ಮನೆ ಆಗಲ್ಲ. ಅದಕ್ಕಾಗಿ ಬೇಲ್ ಥರ ಕೊಟ್ಕೊಡ್ಬೇಕು. ಇವ್ರಿಗೆ ನಮ್ಗೆ ಇವಾಗ ಅಡಿಕೆ ದುಡ್ಡು ಬೇಕು ಅಂತ ಕೂತ್ಕೊಂಡವ್ರು ಅದು ದುಡ್ಡು ಕೊಡಬೇಕು. ಅದಕ್ಕಾಗಿ ಸುಮ್ಮನೆ ಕೇಸ್ ವಾಪಸ್ ತಗೊಬಿಟ್ರೆ ಇವ್ರಿಗೆ ಕೊಟ್ಟು ಸುಮ್ಮನೆ ಬಿಡೋಣ ಅಂತ. ಹೋಗತ್ತೆ ಇವತ್ತು ಅಲ್ಲ ಮಾತಲ್ಲ. ನಿನಗೆ ಬುದ್ಧಿ ಇರೋನಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ಎಲ್ಲ ಜೊತೆಗೆ ಹಾಕೊಂಡು ನೀನು ಕೆಟ್ಟ ಮೆಟ್ಟೆ ಹಿಡ್ದೋಗಿದ್ಯಾ. ಅಲ್ಲ ಅವ್ರ ಅಪ್ಪ ಇದ್ದ ನೀನು ಬಿಸಿ ಹಾಕ್ಬಿಟ್ಟು ಸುಮ್ಮನೆ ನೀನು ಭಾಗಕ್ಕೆ ಬಂದಿರೋದು ನೀನು ತೋಟ ಬೆಳೆಸ್ಕೊಂಡಿದ್ರೆ ಇವತ್ತು ಹೆಂಗಿರ್ತಿತ್ತು. ಯಾವತ್ತಿದ್ರು ಅಣ್ಣ ತಮ್ಮಳಿಗೆ ಹೋಗಲೇಬೇಕು. ನೀನು ಸುಮ್ಮನೆ ಬಿಸಿ ಹಾಕಬೇಕಾಗಿತ್ತು. ನೀನು ನನಗೆ ಬರುತ್ತೆ ಅಂತ ಆಸೆ ಪಟ್ಬಿಟ್ಟೆ. ಎಂಥ ಕೆಲಸ ಮಾಡಿದೋಗತ್ತ. ಅದೇ ಮತ್ತೆ ಒಂದು ಅವನಿಗೆ ಕೊಟ್ಟಿದ್ರೆ ನಮ್ಮ ದಡಪ್ಪ ಏನೋ ಅಂದ್ಕೊಂಡಿತ್ತು, ಎಲ್ಲ ನಾನು ಹೆಣ್ಣು ಹುಡುಗರಿಗೆ ಒಂದಿಟ್ಟು ನನಗೊಂದಿಟ್ಟು ಮಾಡ್ಸೋಣ ಅಂತ ಅಂದ್ಕೊಂಡಿತ್ತು. ನಮ್ಮ ದಡಪ್ಪ ಏನು ಮಾಡಿ ಸುಮ್ಮನಿರ, ಯಾಕೆ ಬೈತೀಯ? ಎಲ್ಲ ಒಳ್ಳೇದೇ ಮಾಡಿರೋದು. ಅವ್ನಿಗೂ ಮದುವೆ ಮಾಡಬೇಕು ಅಂತಲೇ ಇತ್ತು. ಅವ್ನಿಗೇನೇನು ಮದುವೆ ಮಾಡಬಾರ್ದು ಅಂಬೋದೇನಿರಲಿಲ್ಲ. ಅವ್ನಿಗೂ ಮದುವೆ ಮಾಡಿ ಒಳ್ಳೆ ಹೆಣ್ಣು ತಂದು ಮದುವೆ ಮಾಡಿ ಎಲ್ಲನೂ ಚೆನ್ನಾಗಿರ್ಬೇಕು ಅಂಬೋದೇ ಇದ್ದಿದ್ದು. ಅವ್ರಾಗೆ ಅವ್ರು ಮಾಡ್ಕೊಂಡಿದ್ದು. ನಮ್ಮ ಅಮ್ಮಯ್ಯ ಸುಮ್ಮನಿರ್ದಲ್ದಲ್ಲ ಅಲಸ್ಮಕ್ಕೊಂದು ಮಾತು ಕೇಳಿ ಮಾಡ್ಕೊಂಡಿರೋ ಬದುಕಿದು. ನಮ್ಮ ಅಯ್ಯಪ್ಪಗೆ ನಾನು ಅವಾಗಲೇ ಬಡ್ಕೊಂಡೆಲ್ಲ ಕಣಪ್ಪ, ಬೇಡ ಯಾಕೆ ಅವ್ರದಕ್ಕೆಲ್ಲ ಯಾಕೆ ಮಾಡ್ತೀಯ ಅಂತ ಬಡ್ಕೊಂಡು ಸುಮ್ಕಿರ ನೀನು ಅವನಿಗಿನ್ನೆಲ್ಲಿ ಮದುವೆ ಸೈತಮ್ ಗಿಟ ಒಟ ಕೊಟ್ಟು ನಾವೇ ಮಾಡಿಸ್ಕೊಂಡ್ರೆ ಆಯಿತು ಅಂತ ಅಂತೀಯಪ್ಪ. ಹಂಗಿನ್ನು ಯಾರೇನು ಕೊಡ್ತಾರೆ ಅಮ್ಮಂಗಿತ್ತು. ಯಾವ್ದಂಗೆ ಅನ್ಕಮಕ್ಕೆ ಹೋಗ್ಬಾರ್ದು. ಸುಮ್ಕಿರತ್ಲಾಗಿ ನೀನು ಬುದ್ಧಿ ಇರೋನಾಗಿ 4 ಜನಕ್ಕೆ ಬುದ್ಧಿ ಹೇಳೋನಾಗಿ ಹೋಗಿ ಹಿಂಗೆ ಮಾಡ್ಕೊಂಡಿದ್ಯಾ. ನಮ್ಮ ಅಂತಾರೆ ನಾನು ಹಂಗೆ ಮಾಡ್ಕೊಂಡಿದ್ರೆ ನಿಮಗೆ ಬುದ್ಧಿ ಐತಾನಲ್ಲ ಪಾಪ ಅಂತ ಹೇಳಿ ಬೈತಿದ್ದೆ. ಹೋಗು, ಇವತ್ತು ನೋಡಿ ನೀನು ಮಾಡಿದ್ಕೊ ಏನು ಸಾರ್ಥಕ ಆಯಿತು. ಇವತ್ತು ಏನೂ ಆಗಲಿಲ್ಲ. ಅವ್ರನ್ನ ಕೇಳಿ ನಾವು ಮಾಡಿದ್ವಿ, ನಾನು ನಮ್ಮಮ್ಮ ಯಾವ ಬದುಕು ಮಾಡಿದ್ವಿ ಅಂತ ಹೇಳ್ತಾನೆ. ಎಲ್ಲರ ತಗೂ ಹೇಳ್ಕೊಂತಾರಪ್ಪ ಊರಾಗೆಲ್ಲನ. ನಾವು ತೋಟ ಬೆಳೆಸಿದ್ವಿ, ನಾನು ನಮ್ಮಮ್ಮ ಹೊಲ್ದಾಗ ಹೋಗಿ ಮಾಡಿರೋದು. ರತ್ನಮ್ಮ ಎಮ್ಮೆ ಹೊಡ್ಕೊಂಡು ಹೋಗ್ಯವಳೆ. ನಾವೆಲ್ಲ ತೋಟ ನೋಡ್ಕೊಂಡಿದ್ದೀವಿ, ಹೊಲ್ದಾಗ ಗೊಬ್ಬರ ಹಾಕೋದು, ಕೊಚ್ಚೋದು, ಕಳೆ ತೆಗಿಯೋದು ಎಲ್ಲ ನಾನು ಮಾಡಿದ್ದೀವಿ. ನಾನು ನಮ್ಮಮ್ಮ ಅಂತ ಹೇಳ್ಕೊಂತಾನ ಅವನು. ತಪ್ಪು ಎಲ್ಲ ಅವಳು ಬಂದಿದ್ದಾಳಲ್ಲ, ದೀಪಿಯಿಂದ ಕೆಟ್ಟಿರೋದು ಇದೆಲ್ಲ. ಬರ್ರಿ ಅದೇನು ಬಿಸಾಕ್ತೀವಿ, 2 ಲಕ್ಷ ಬಿಸಾಕ್ತೀವಿ, ಕೇಸ್ ವಾಪಸ್ ತಗಂತ ಹೇಳೋಣ. 2 ಲಕ್ಷ ಬಿಸಾಕ್ತೀವಿ, ಮತ್ತೆ ಎಸ್ತ್ರಾತು 2 ಲಕ್ಷ ಎಲ್ಲ ಆಸ್ಪತ್ರೆಗೆ ಇಕ್ಕಿವೆ ಅಂತೇಳಿ ಬಿಸಾಕಿದ್ರಾತು. 2 ಲಕ್ಷ ಕೊಡ್ತೀವಿ ಅಂತಂದರೆ ಸುಮ್ಮನೆ ಆಗ್ತಾವ. ದುಡ್ಡು ಅಂತಾಳವಳು. ಆ ದೀಪಿ 2 ಲಕ್ಷ ಬಿಸಾಕ್ತೀವಿ ಅಂದರೆ ಸುಮ್ಮನೆ ಆಗ್ತಾರೆ ಕಂಡಡಪ್ಪಯ್ಯ. ಅವನು ಹಂಗೆ ನಮ್ಮಮ್ಮ ಹಂಗೆ ದುಡ್ಡು ಅಂತಾಳೆ. 1 2 ಲಕ್ಷ ಕೊಡ್ತೀವಿ ಅಂತಂದರೆ ಸುಮ್ಮನೆ ಬಿಡ್ತೇವೆ. 2 ಲಕ್ಷ ಕಣ್ಣು ಮುಚ್ಕೊಂಡು ಸೈನ್ ಆಗ್ತಾ ಹೋಗ್ರಿ. ಕೇಸು 2 ಲಕ್ಷಕ್ಕೆ ವಾಪಸ್ ತಗೊಂತೇವೆ. 2 ಲಕ್ಷ ಕೊಡ್ತೀವಿ ಅಂತ ಅಂದ್ರಿ ಸುಮ್ಮನೆ. ಫಸ್ಟಿಗೆ 1 ಲಕ್ಷ ಕೊಡ್ತೀವಿ, ನಾವು ಒಪ್ಕೊಂಬಿಲ್ಲ ಅಂದರೆ 1 ಲಕ್ಷ ಕೊಡ್ತೀವಿ 2 ಲಕ್ಷನ ಅಂತ ಅಂದ್ರಿ. ಮತ್ತು ಒಂದು 50,000 ಕೊಡ್ತೀವಿ ಅಂದರೆ ಹಾಕವ ಅವೇನು ದುಡ್ಡು ಅಂತೇವೆ. 1 ಲಕ್ಷ ಅಂತೀವಿ, ಒಂದೇ ಸತಿ 2 ಲಕ್ಷ ಅಂದರೆ 1 ಲಕ್ಷ ಬೇಕು ಅಂತೇವೆ. ತಿರ್ಗೋದು ಓಟೋ ಹೋಗುತ್ತೆ. ಅದಕ್ಕೆ ಒಂದು 50,000ದಿಂದ ಎತ್ತರಿಸ್ತೀವಿ. ಒಂದು 50,000 ಕೊಡ್ತೀವಿ. ಅದಕ್ಕೆ ವಾಪಸ್ ತಗೊಂಡ್ರಿ ಅಂದರೆ ಅವನೇನು ದುಡ್ಡು ಅಂದರೆ ಅವನಿಗೆ ಏನು ಅರ್ಥ ಆಗಲ್ಲ, ಏನಿಲ್ಲ. ಅವನು ಸ್ವಂತ ಅವನಿಗೆ
ಏನು ಎಷ್ಟು ಏನು ಅದೆಲ್ಲ ದುಡ್ಡಿನ ಗೊತ್ತಾಗಲ್ಲ ಯಾವಾರ ಎಲ್ಲನ. ನಿನಗೆ ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ? ಯಪ್ಪ ಅಂಗಡಿ ವ್ಯಾಪಾರ ಮಾಡ್ತಾನೆ ಅಂಗಡಿ ಇಕ್ಕವನೆ ಅಂಗಡಿ ಇಕ್ಕಿ ಎಲ್ಲ ವ್ಯಾಪಾರ ಮಾಡ್ತಾನೆ ಗೊತ್ತಾಗಲ್ಲ ಅಂತ ನೀನು ಅಂತೀಯಲ್ಲ. ಹೋಗು, ನಿನಗೆ ಗೊತ್ತಾಗಲ್ಲ ಇನ್ನೇನು, ಅವರಿಗೆ ಎಲ್ಲ ವ್ಯವಹಾರ ಗೊತ್ತಾಗುತ್ತೆ, ದುಡ್ಡಿನ ವ್ಯವಹಾರ ಗೊತ್ತೇ. ನೀನು ನೋಡಿ ಹೆಂಗೆ ಮಾತಾಡ್ತಿ, ಅಷ್ಟೊಂದು ಇಲ್ದಲೇ ಅಂಗಡಿ ವ್ಯಾಪಾರ ಮಾಡ್ತಾರ ಅವರು. ಅದೇನೋ ನಿಜಾನೇ, ನಾವು ಅವರಿಗೆ ಗೊತ್ತಾಗಲ್ಲ ಅಂದ್ಕೊಂಡೇನೆ ಇವತ್ತು ನಾವು ಹಿಂಗಾಗಿರೋದು. ಏನು ಮಾಡೋಕ್ಕಾಗುತ್ತೆ, 1 ಲಕ್ಷ ಕೊಡ್ತೀವಿ ಅಂತ ಅನ್ನಪ್ಪ, 1 ಲಕ್ಷ ಬಿಸಾಕ್ತೀವಿ ಅಂತ ಅನ್ನು, ಹಂಗೆ ಒಪ್ಕೊಂಬಿಲ್ಲ ಅಂದರೆ 2 ಲಕ್ಷ ಕೊಡ್ತೀವಿ ವಾಪಸ್ ತಗೊಳ್ರೆ ನೀನೇನು ಮಾಡೋಕ್ಕಾಗುತ್ತೆ. ಹೋಗಿದ್ದೊಳ್ಳೆ ಸವಾಸ ಆತು, ನಮ್ಮ ಅಕ್ಕೆ ಸುಮ್ಮನಿದ್ರು ಇರ್ಬೋದಾಗಿತ್ತು ಅತ್ಲಾಗೆ. ಇವಾಗ ಏನಂದ್ರೂ ಅವ್ರು ನಡೀತೈತೆ, ಇವಾಗ ನಮ್ಮದು ನಡೆಯಲ್ಲ. ಅವನ ಹೆಸ್ರಿಗೆ ಐತಲ್ಲ ಮಾಲ, ಅದಕ್ಕೆ ಅವನ ಹೆಸ್ರಿಗೆ ಮಾಡಿಸಿರೋದ್ರಿಂದನ ಎಲ್ಲನ ಹಿಂಗೆ ಆಗ್ತೈತೆ. ನಾನು ಮನ್ಸು ಕಾಕೊಂಡ್ರೆ ಅದ್ರ ಕಥೆನೇ ಬೇರೆ. ಏನು ಮಾಡ್ತೀಯ, ನಾನು ಒಂದಿಟ್ಟು ಸುಧಾರಿಸ್ತಾ ಇದ್ದೀನಿ ಅಷ್ಟೇ. ನಾನು ಬಿಡು 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 ಅಂತೇಳಿ ಅನುಸರಿಸಿದ್ದೀನಿ, ಇನ್ನು ಮೇಲೆ ಅನುಸರಿಸಲ್ಲ. ನನಗೂ ಭಾಗ ತಮ್ಮದು ಗೊತ್ತೈತೆ, ನಾನಂತೂ ಬಿಡಲ್ಲ. ಇಲ್ಲ ಕಣೆ ಅಕ್ಕ, ನೀನು ಮಾತ್ರ ಭಾಗ ತಮ್ಮದಂಗೆ ಬಿಟ್ಕಿಟ್ಟಿಯ, ತಗೊಂಡೇ ತಗೋಬೇಕಾದ್ರೆ. ನಮ್ಗೆ 7 ಎಕರೆ ಬಂದೈತೆ ಅಂದರೆ ಅದಕ್ಕೆ 3.5 ಎಕರೆ ತಗೊಂಬ್ಲೇಬೇಕು. ನೀನು 3.5 ಎಕರೆ ಹೊಲ ಬಂದೇ ಬರುತ್ತೆ, ತಗೊಂಬ್ಲೇಬೇಕು ನೀನು. ಹೋಗಿ ಒಳ್ಳೆ ಮತ್ತನಾಗೆ ಕೇಳ್ರಿ, ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ತಪ್ಪಾಯತ್ತೆ ಅಂದಮೇಲೆ ಅನುಸರಿಸ್ಕೊಂಡು ಹೋಗ್ಬೇಕಲ್ಲೇನಕ್ಕ. ಬೇಲ್ ತಗೊಂಬತ್ತೀವಿ ಅಂದರೆ ಆಗಲ್ಲ, ಸುಮ್ಮನೆ ಪರದಾಡಬೇಕು. ಅವರಿಗೆ ಪಾಪ ಅಲ್ಲಿ ಇರೋಕ್ಕಾಗಲ್ಲ ಅವ್ರಿಗೆ. ನೋಡೋಕ್ಕಾಗಲ್ಲ, ನಾನು ಅಪ್ಪ ಹೋಗಿದ್ವಿ ನೋಡ್ಕೊಂಬರೋಣ ಅಂತ. ನೋಡೋಕ್ಕಾಗಲ್ಲ, ನಮ್ಮ ಅಕ್ಕ ನಿಬ್ರನು ಭಾಳ ಬಿಟ್ಟವ್ರೆ. ಈಗಳಪ್ಪ ಏನಾನ ಮಾಡಿ ಕೇಸ್ ವಾಪಸ್ ತಗೊಂಬಕ್ಕೆ ಅವಳಿಗೆ ದುಡ್ಡು ಅವಳಿಗೆ ಬಿಸಾಕ್ತೀವಿ, 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಮಾತಾಡ್ಯವ್ರೆ. ಅದಕ್ಕೆ 2 ಲಕ್ಷ ಕೊಟ್ಟರು ಕೊಡೋಣ, ಕೇಸ್ ವಾಪಸ್ ತಗೊಳ್ರಿ ಅಂತ ಕೇಳೋಣ. ಇನ್ನೇನು ಮಾಡೋದು? ಅಂತಾರೆ ಅಂದಮೇಲೆ ನಾವು ಒಂದಿಟ್ಟು ಕೈಯಗಳದ ಕಳ್ಕೋಬೇಕು. ದುಡ್ಡಿಗೆ ಆಸೆ ಬೀಳ್ತಾರೆ ಕಾಣಲ್ಲ ಅವ್ರು, ದುಡ್ಡು 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 ಅಂತೇಳಿ ದುಡ್ಡಿಗೆ ಆಸೆ ಬೀಳ್ತಾರೆ. ಅದಕ್ಕೆ ದುಡ್ಡು ಕೊಡ್ತೀವಿ ಅಂದರೆ ಸುಮ್ಮನೆ ಆಗ್ತಾರೆ, ದುಡ್ಡು ಕೊಡ್ತೀವಿ ಅಂದರೆ ಕೇಸನ್ನು ವಾಪಸ್ ತಗೊಂತಾರೆ, ಎಲ್ಲ ವಾಪಸ್ ತಗೊಂತಾರೆ. ಅವ್ರಿಗೆ ಒಟ್ಟಿನಲ್ಲಿ ದುಡ್ಡು. ಮತ್ತೆ ದುಡ್ಡು ಕೊಡ್ತೀವಿ ಅಂದ್ರೆ ಸಾಕು ಸುಮ್ಮನೆ ಆಗ್ತಾರೆ ಅವರು. ಪಾಪ ಅವಳು ಕೆಂಚಮ್ಮ ದುಡ್ಡು 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 ಅಂತಾಳೆ. ಅವಳು ದೀಪಿನ ಅವಳೇ, ಅವಳು ಅತ್ತಿಗಿನ ಸೊಸೆಗಿನ ಅತ್ತೆ. ಇನ್ನು ಅವನ ಕೈ ಮುಂದೆ ಸೊಸೆ ಇದ್ದಿದ್ದು, ಅತ್ತಿಗಿನ ಕೈ ಜಾಸ್ತಿನೇ. ಬಿಸಾಕ್ರಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅಕ್ಕೆಸ್ತು ಬಿಡಿಸ್ಕೊಂಬರ್ರಿ, ಹೆಂಗೆ ಅವ್ರ ಮುಖ್ಯ. ನಮಗೇನು ಇವರೆಲ್ಲ ಏನು ಲೆಕ್ಕಕ್ಕಿಲ್ಲ, ಅವ್ರು ಚೆನ್ನಾಗಿರ್ಬೇಕಲ್ಲ, ಅದಕ್ಕಾಗಿ ಅವ್ರು ಚೆನ್ನಾಗಿರ್ಬೇಕು. ನೀನು ಏನಾನ ಮಾಡಿ ಒಟ್ಟಿನಲ್ಲಿ ಒಳ್ಳೆ ಮಾತನ್ನ ಮಾತಾಡಿ ದಡಪಯ್ಯ, ನೀನು ಬಿಡಿಸ್ಕೊಂಬರೋದು ನೋಡಿ ಅಷ್ಟೇ. ಹೋಗಿ ಮಾತಾಡು, ಹಂಗೆ ಕಳ್ಕೊಂಬಿಲ್ಲ ಅಂದ್ರೆ, ಇಲ್ಲಾಂದ್ರೆ ಯಾರನ್ನ ಕರ್ಕೊಂಡು ಹೋಗಿ ಸುಮ್ಮನೆ. ಇವಾಗ ನಿನ್ನ ಮಾತಿಗೆ ಏನಾರ ಕೇಳಲಿಲ್ಲ ಅಂದರೆ ಯಾರನ್ನ ಕರ್ಕೊಂಡು ಹೋಗು, ಖಾಲಿ ಹಾಕೋ ಪಂಚಾಯತಿ ಮಾಡಿಸು. ಅದೇ ಮತ್ತು ಇವಾಗ ಹೋಗಿ ಕೇಳೋದು, ಸುಮ್ಮನೆ ಹೋಗಿ ಸಡನ್ನಾಗಿ ಯಾರನ್ನ ಕರೆಯೋಣ. ಹೋಗಿ ನಾನು ನಿಮ್ಮ ಅಪ್ಪ ಹೋಗಿ ಕೇಳ್ತೀವಿ, ಮಾತಾಡಿಸಿ ಅವಳಿಗೂ ಹೇಳ್ತೀವಿ, ಏನೋ ಆಗದಾತಮ್ಮ, ಇವಾಗ ಕೇಸ್ ವಾಪಸ್ ಸಾಕ, ಅದೇನು 2 ಲಕ್ಷ ರೂಪಾಯಿ ದುಡ್ಡು ಅದನ್ನ ಕೊಡ್ತಾರೆ ಅಂತೇಳಿ ಹೇಳ್ತೀವಿ, ಮಾತಾಡ್ತೀವಿ. ನೋಡೋಣದಿಲ್ಲ ಏನಂತಾರೆ ಅಂತ ಕೇಳ್ತೀವಿ. ಆಮೇಲೆ ತೀರ ನಮ್ಮ ಮಾತಿಗೆ ನಾನು ಬೆಲೆ ಕೊಡಲಿಲ್ಲ ಅಂದರೆ ದೊಡ್ಡರ್ನೇ ನನ್ನ ಕರ್ಕೊಂಡೋಗಿ ಕೇಳೋಕ್ಕಾಗುತ್ತೆ. ಹಂಗೆ ಮಾಡಿ ಸುಮ್ಮನೆ ಹೋಗಿ ನೀವು ಕೇಳ್ರಿ. ಇವಾಗ ನಮ್ಮ ಮೇಲೆ ಸಿಟ್ಟೈತೆ, ನನ್ನ ಮೇಲೆ ಹಂಗೆ ಸಿಟ್ಟೈತೆ ಕಣಕ್ಕ. ಅವಳಿಗೆ ಭಾಳ ಸಿಟ್ಟೈತೆ ನನ್ನ ಮೇಲೆ ಅಂತೂ. ಯಪ್ಪ, ಇವಳು ನೋಡಿ ಮಾತಾಡಿಸ್ತಿದ್ದಾಳೆ, ಅವ್ರ ಕಡೆಗೆ ತಿರ್ಕೊಂಡವಳಲ್ಲ, ಮಾತಾಡ್ಸ್ಕೊಂಡು ನನ್ನ ಜೊತೆಗೆ ಎಷ್ಟು ಚೆನ್ನಾಗಿದ್ಲು ನೋಡಿ, ಅವ್ರ ಮಾತು ಕೇಳ್ತಾಳಲ್ಲ ಅಂತೇಳಿ ನನ್ನ ಮೇಲೆ ಭಾಳ ಸಿಟ್ಟೈತೆ ಅವಳಿಗೆ. ಅಷ್ಟೇ ಸಿಟ್ಟಿಲ್ಲ, ಅಬ್ಬಾ ನೋಡಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಿ ಕೇಳ್ರಿ. ಇವಾಗ ನೋಡಿ ಹಿಂಗೆ ಮಾಡ್ಯಾರಲ್ಲ, ಅದನ್ನ ನೆನೆಸ್ಕೊಬಿಟ್ರೆ ನನಗೇನು ಮೈಯೆಲ್ಲ ಹೊಡೆದು ಹೋಗುತ್ತೆ. ಅವ್ನು ನೋಡಿಬಿಟ್ರೆ ಅವ್ನಿಗೆ ನನಗೆ ಆಗೋದೇ ಇಲ್ಲ. ಅವಳಿಗಂತೂ ಅವಳು ನೋಡಿಬಿಟ್ರೆ ನನಗೆ ಅಷ್ಟು ಸಿಟ್ಟು ಬರೋದಿಲ್ಲ, ದೀಪಿ ಎಂಬಳನ್ನ. ಹೋಗುತ್ತೆ ನಮಗೆ ನೋಡ್ಬೋದು ಇಬ್ಬರನ್ನು ಪೊಲೀಸ್ ಸ್ಟೇಷನಿಗೆ ಏನು ನೋಡೋಕ್ಕಲ್ಲ. ನನಗಂತೂ ಅದಕ್ಕೆ 1 ಲಕ್ಷ ದುಡ್ಡು ಮುಗಿಲಿ, ಅದಕ್ಕೆ ಕೊಡ್ತೀವಿ ಅಂತಂದರೆ ಬಿಡಿಸ್ಕೊಂಬರೋಣ ಅಂತೇಳಿ ಅದಕ್ಕೆ ಮಾತಾಡ್ತಾರೆ. ದುಡ್ಡಿಗೆ ಆಸೆ ಬೀಳ್ತಾರೆ ಅವರು, ದುಡ್ಡಿಗೆ ಅವರು ಭಾಳ ಆಸೆ ಐತೆ. ಅದಕ್ಕೆ ದುಡ್ಡು ಕೊಡ್ತೀವಿ ಅಂದರೆ ಖಂಡಿತ ಕೇಸ್ ವಾಪಸ್ ತಗೊಂತಾರೆ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.